ಇವತ್ತು ನಮ್ಮ ಜಾತ್ಯತೀತ ಜನತಾದಳದ ನಮ್ಮ ಅಧ್ಯಕ್ಷರು ಕೋಚಮಲ್ಲಿನ ಮಾಜಿ ಅಧ್ಯಕ್ಷರು ನಿರ್ದೇಶಕರು ಈ ಅಮರಜ್ಯೋತಿ ವಿದ್ಯಾಸಂಸ್ಥೆಗಳ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ಅಣ್ಣನವರಾದಂಥ ಕಾಡನಹಳ್ಳಿ ನಾಗರಾಜಣ್ಣವರ ಒಂದು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಮೊಟ್ಟ ಮೊದಲನೇದಾಗಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರಿಗೆ ಭಗವಂತ ಅಷ್ಟೇಶ್ವರ ಆರೋಗ್ಯ ಕೊಟ್ಟು ಚೆನ್ನಾಗಿಟ್ಟಲ್ಲಿ ಅಂತ ಮೊಟ್ಟ ಮೊದಲನೇದಾಗಿ ದೇವರನ್ನು ಆಶಿಸ್ತೇನೆ. ಮುಖ್ಯವಾಗಿ ಹೇಳಬೇಕಾದ್ರೆ ಅವರಪ್ಪ ಬಹುಮುಖ ಪ್ರತಿಭೆ. ಯಾಕೆಂದರೆ ಮೂಲತಃ ತಮ್ಮ ವಕೀಲ ವೃತ್ತಿಯನ್ನು ಪ್ರಾರಂಭಿಸಿ ಸುಮಾರು 30 ವರ್ಷಗಳಿಗಿಂತ ಮೇಲ್ಪಟ್ಟು ವಕೀಲ ವೃತ್ತಿಯನ್ನು ಮಾಡಿ ತಮ್ಮ ಅಪಾರವಾದಂಥ ಒಂದು ಜನಸೇವೆಯನ್ನು ಮಾಡಿದಂಥವರು ನಮ್ಮ ಕಾಡನಹಳ್ಳಿ ನಾಗರಾಜಣ್ಣವರು. ವೃತ್ತಿಯಲ್ಲಿ ವಕೀಲರಾಗಿ ಪ್ರವೃತ್ತಿಯಲ್ಲಿ ರಾಜಕೀಯದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಂಥವರು. ದಿವಂಗತ ಆಲಂಗೂರು ಶ್ರೀನಣ್ಣವರ ಒಂದು ಗರಡಿಯಲ್ಲಿ ಒಂದು ರಾಜಕೀಯವಾಗಿ ಬೆಳೆದು ಅವರು ಕೋಚಮಲ್ಲಿನ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಅಭೂತಪೂರ್ವವಾದಂಥ ಒಂದು ಸೇವೆಯನ್ನು ಈ ತಾಲೂಕಿಗೆ ಕೊಟ್ಟಿರ್ತಕ್ಕಂಥವ್ರು. ಅವರು 3 ಬಾರಿ ನಿರ್ದೇಶಕರಾದರು. ಅವರು 3 ಬಾರಿ ನಿರ್ದೇಶಕರಾಗಲಿಕ್ಕೆ ಕಾರಣ ಜನರು ಅವ್ರ ಮೇಲಿದ್ದಂಥ ಇಟ್ಟಿದ್ದಂಥ ಒಂದು ವಿಶ್ವಾಸ, ಅವರ ಮಾಡಿದಂಥ ಒಂದು ಸೇವೆಯನ್ನು ಪರಿಗಣಿಸಿ 3 ಬಾರಿ ಸತತವಾಗಿ ಅವರನ್ನು ಇಲ್ಲಿ ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಿದ್ರು. ಅವರು ಏನು ನಿರ್ದೇಶಕರಾಗಿ ಆಯ್ಕೆ ಮಾಡಿದ್ರು ಅದನ್ನು ಹುಸಿ ಮಾಡ್ದಿರ ಅವ್ರಿಗೆ ಏನು ಜನ ಜವಾಬ್ದಾರಿ ಕೊಟ್ಟರು ಅದನ್ನು ಬಹಳ ಪರಿಪೂರ್ಣವಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ ಈ ತಾಲೂಕಿನ ಜನತೆಗೆ ಒಂದು ಉತ್ತಮವಾದಂಥ ಒಂದು ಸೇವೆಯನ್ನು ಕೊಟ್ಟಿರ್ತಕ್ಕಂಥವ್ರು ನಮ್ಮ ಕಾಡನಹಳ್ಳಿ ನಾಗರಾಜಣ್ಣವರು. ಅಷ್ಟೇ ಅಲ್ಲ, ಈ ಮುಳಬಾಗಿಲು ತಾಲೂಕಿನಲ್ಲಿ ನಮ್ಮ ಹಳ್ಳಿಗಾಡಿಂದ ಬರ್ತಕ್ಕಂಥ ಬಹುತೇಕ ಮಕ್ಕಳು ಒಂದು ಒಳ್ಳೆಯ ಒಂದು ಗುಣಾತ್ಮಕವಾದಂಥ ಒಂದು ಶಿಕ್ಷಣ ಕೊಡಬೇಕು ಮಕ್ಕಳಿಗೆ ಎಂತಕ್ಕಂಥ ಒಂದು ನಿಟ್ಟಿನಲ್ಲಿ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಈ ಒಂದು ಅಮರಜ್ಯೋತಿ ವಿದ್ಯಾಸಂಸ್ಥೆಯನ್ನು ಪ್ರಾರಂಭಿಸಿ ಬಹುತೇಕ ಮಕ್ಕಳಿಗೆ ಇವತ್ತು ವಿದ್ಯಾದಾನವನ್ನು ಮಾಡ್ತಾ ಇದ್ದಾರೆ. ಈ ಸಂಸ್ಥೆಯಲ್ಲಿ ಓದಿರ್ತಕ್ಕಂಥ ಬಹುತೇಕ ಮಕ್ಕಳು ಅತ್ಯುನ್ನತವಾದಂಥ ಒಂದು ಪದವಿಗಳನ್ನು ಅಲಂಕರಿಸಿ ಉತ್ತಮವಾದಂಥ ಒಂದು ಕೆಲಸಗಳಲ್ಲಿ ಅವರನ್ನು ತಾವು ತೊಡಗಿಸ್ಕೊಂಡು ತಮ್ಮ ಮೇಲೆ ತಾವು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ಏನು ಅವರು ಜೀವನ ನಡೆಸ್ತಾ ಇರ್ತಕ್ಕಂಥ ಅನೇಕ ನಿದರ್ಶನಗಳು ಇವತ್ತು ನಾವು ನೋಡ್ಬೋದು. ಇವೆಲ್ಲವೂ ಕೂಡ ಒಟ್ಟಾರೆ ನಾವು ಒಂದು ಕಡೆ ಕ್ರೋಢೀಕರಿಸಿ ನೋಡಿದಾಗ ಅದಕ್ಕೆ ನಾನು ಆವಾಗಲೇ ಹೇಳಿದೆ, ಅವರೊಬ್ಬ ಸಮಾಜದ ಒಂದು ಬಹುಮುಖ ಪ್ರತಿಭೆ. ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಒಂದು ಸಮಾಜದ ಬಗ್ಗೆ ಒಂದು ಕಳಕಳಿ ಉಳ್ಳಂಥವರು, ಸಮಾಜದ ಬಗ್ಗೆ ಬಹಳಷ್ಟು ಆಸಕ್ತಿ ಉಳ್ಳಂಥವರು. ಅವರಿಗೆ ಇವತ್ತು ಏನು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ ನಮ್ಮ ಪಕ್ಷದ ವತಿಯಿಂದ, ಮುಳಬಾಗಿಲು ತಾಲೂಕಿನ ಒಂದು ಜಾತ್ಯತೀತ ಜನತಾದಳದ ಒಂದು ಪಕ್ಷದ ವತಿಯಿಂದ ಅವರಿಗೆ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳಿ ಶುಭಾಶಯಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ.